ಸೊ ಈಗ ನಾವು ಗಟ್ ಹೆಲ್ತ್ ಅಂತಂದರೆ ಅದ್ರ ಬಗ್ಗೆ ಮಾತಾಡ್ತಿರುವಾಗ ಪ್ರೋಬಯೋಟಿಕ್ಸ್ ಬಗ್ಗೆ ಮಾತಾಡಲೇಬೇಕು. ಹೌದು. ಸೊ ನಮಗೆ ನ್ಯಾಚುರಲಿ ಮೊಸರು ಇಲ್ಲೆಲ್ಲ ಪ್ರೋಬಯೋಟಿಕ್ಸ್ ಸಿಗುತ್ತೆ. ಸೊ ಗುಡ್ ಬ್ಯಾಕ್ಟೀರಿಯಾ ನೀವು ಹೇಳ್ತಿದ್ದಂಗೆ. ಸೊ ಪ್ರೋಬಯೋಟಿಕ್ಸ್ ಅಂದರೆ ಏನು ನಮ್ಮ ಜನಕ್ಕೆ ಅಥವಾ ನಮ್ಮ ವ್ಯೂವರ್ಸ್ಗೆ ನೀವು ಅರ್ಥ ಮಾಡಿಸೋ ಹಾಗಿದ್ರೆ ಪ್ರೋಬಯೋಟಿಕ್ ಯಾಕೆ ಇಂಪಾರ್ಟೆಂಟ್ ಗಟ್ ಹೆಲ್ತಲ್ಲಿ? ಓಕೆ, ಸೊ ನಾನು ಗಟ್ ಹೆಲ್ತ್ ಅಂದಲ್ಲಿ ಪ್ರೋಬಯೋಟಿಕ್ಸ್ ಆ್ಯಂಡ್ ಪ್ರೀಬಯೋಟಿಕ್ಸ್ ಎರಡೂ ಇದೆ ಆ್ಯಕ್ಚುಲಿ. ಓಕೆ, ಸೊ ಪ್ರೀಬಯೋಟಿಕ್ ಅಂದರೆ ನಮ್ಮ ಒಳ್ಳೆ ಬ್ಯಾಕ್ಟೀರಿಯಾಗೆ ಊಟ. ಓಕೆ, ಪ್ರೀಬಯೋಟಿಕ್. ಓಕೆ, ಪ್ರೋಬಯೋಟಿಕ್ ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾ. ಸೊ ಒಳ್ಳೆ ಬ್ಯಾಕ್ಟೀರಿಯಾ ನಾವು ಎಷ್ಟು ತೊಗೊತೀವೋ, ಇವಾಗ ಸಪೋಸ್ ಏನೋ ಒಂದು ಮೀಟಿಂಗ್ ಆಯಿತು, ನಿಮಗೆ ಟೆನ್ಷನ್ ಆಗೋಯ್ತು, ಸೊ ಹೊಟ್ಟೆ ಫುಲ್ ಕ್ಲಿಯರ್ ಆಗೋಯ್ತು ಟೆನ್ಷನ್ಗೆ. ಓಕೆ, ಆವಾಗ ಒಳ್ಳೆ ಬ್ಯಾಕ್ಟೀರಿಯಾನೇ ಎಲ್ಲ ಹೊಟ್ಟೋಯ್ತು, ಕೆಟ್ಟ ಬ್ಯಾಕ್ಟೀರಿಯಾನೂ ಹೊಟ್ಟೋಯ್ತು. ಇದೊಂದು ಚಾನ್ಸ್ ನಿಮಗೆ ಎಲ್ಲ ಒಳ್ಳೆ ಬ್ಯಾಕ್ಟೀರಿಯಾ ವಾಪಸ್ ಹಾಕೋಣ ತುಂಬಿಸೋದಕ್ಕೆ. ಓಕೆ, ಇವಾಗ ಇಲ್ಲ ಆ್ಯಂಟಿಬಯೋಟಿಕ್ ತೊಗೊಂಡ್ರಿ. ಆ್ಯಂಟಿಬಯೋಟಿಕ್ ತೊಗೊಂಡಾಗ ಎಲ್ಲ ಗುಡ್ ಬ್ಯಾಡ್ ಒಳ್ಳೇದು ಕೆಟ್ಟದೆಲ್ಲ ಮತ್ತೆ ಹೊಡ್ಕೊಂಡು ಹೊಟ್ಟೋಗುತ್ತೆ. ಸೊ ಆವಾಗ ನಾವೇನು ಮಾಡಬೇಕು, ಮತ್ತೆ ನಮ್ಮ ಫುಲ್ ಗಟ್ಟಲ್ಲಿ ಮತ್ತೆ ಸೀಡ್ಸ್ ಥರ ಅಂದರೆ ಬೀಜಗಳ ಥರ ಮತ್ತೆ ಬೆಳೆಸ್ಬೇಕು. ಸೊ ಆವಾಗೇನು ಪ್ರೋಬಯೋಟಿಕ್ಸ್ ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾನ ತುಂಬಿಸ್ಕೊಬೇಕು. ಇವಾಗ ಒಳ್ಳೆ ಬ್ಯಾಕ್ಟೀರಿಯಾ ಎಲ್ಲಿಂದ ಬರುತ್ತೆ? ನಮಗೆ ಇಡ್ಲಿ, ದೋಸೆ, ಕರ್ಡ್ ಇವೆಲ್ಲ ಏನೇನು ಫರ್ಮೆಂಟ್ ಆಗಿರುತ್ತಲ್ಲ ಅದರಿಂದ. ಇವಾಗ ತುಂಬ ಕಿಮ್ಚಿ ತೊಗೊತಾರೆ, ಅದನ್ನು ತೊಗೊಬೋದು. ಕೊಂಬೂಚ ಇವಾಗ ಇವೆಲ್ಲನೂ ಬಂದಿದೆ, ಬೇರೆ ಪ್ರದೇಶದಿಂದ ಬಂದಿದ್ರು ಇವೆಲ್ಲ ಇವಾಗಿದೆ. ಸೊ ಇದೆಲ್ಲ ಒಳ್ಳೆ ಬ್ಯಾಕ್ಟೀರಿಯಾನ ತುಂಬಿಸ್ಕೊಂಡಂಗೆ.